ನಿಮ್ಮ 5 ಆಸೆಗಳನ್ನ ಏನೇನ್ ಬರ್ದಿದ್ರಿ, ಏನಾದ್ರು ಲೆಟರ್ ಏನಾದ್ರು ಇದ್ರೆ ಎಲ್ಲ ತಂದ್ ಇಟ್ಕೊಂಡ್ಬಿಡಿ ಇವಾಗ್ಲೇನೆ. ಮುಂಚೆ ಬರ್ದಿದ್ದೆಲ್ಲ ಇದ್ರೆ. ಅಂದ್ರೆ ಲಾಸ್ಟ್ ಟೈಮ್ ಬರ್ದಿದ್ದು ಆಗತ್ತಾ? ಅದು ಇನ್ನ ನಿಮ್ದು ಫುಲ್ಫಿಲ್ ಆಗಿಲ್ಲ ಅಂದ್ರೆ ಮ್ಯಾಮ್ ಇಟ್ಕೊಳ್ಳಿ, ಓಕೆ ನಡೆಯುತ್ತೆ. ಎನರ್ಜಿ ಮತ್ತೆ ಇವಾಗ ಅದಕ್ಕೆ ಕೊಡಕ್ ಬರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ರೆಕಾರ್ಡಿಂಗ್ ಆಗಿದೆ. ಅಜ್ಞಾನದ ಅಂಧಕಾರದಿಂದ ಸುಜ್ಞಾನದ ಪ್ರಕಾಶದೆಡೆಗೆ ನಮ್ಮೆಲ್ಲರನ್ನು ಕರೆತಂದಿರುವಂತ ಎಲ್ಲಾ ಗುರುಗಳಿಗೂ, ಎಲ್ಲ ಗುರುಗಳನ್ನು ನಮಸ್ಕರಿಸುತ್ತಾ ಹಾಗೂ ಸ್ಮರಿಸುತ್ತಾ ಈ ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವತ್ತಿನ ದಿನ ಬಂದ್ಬಿಟ್ಟು ಹುಣ್ಣಿಮೆಯ ದಿನ, ಜೊತೆಗೆ ಗುರು ಪೂರ್ಣಿಮೆಯ ದಿನ ಇದೆ. ಸೊ ಇವತ್ತಿನ ದಿನ ಎಷ್ಟು ಎನರ್ಜೆಟಿಕ್ ಆಗಿರುತ್ತೆ, ಈ ದಿನವನ್ನ ನಾವು ಚೆನ್ನಾಗಿ ಬಳಸ್ಕೊಳ್ಬೇಕು. ಹಾಗೆ ಆ ಚಂದ್ರನ ಬೆಳಕನ್ನು ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಆಲ್ರೆಡಿ ನಾನು ತುಂಬಾ ಕ್ಲಾಸಲ್ಲಿ ಹೇಳಿದ್ದೀನಿ, ಹುಣ್ಣಿಮೆ ನಮ್ಗೆ ಎಷ್ಟು ಮುಖ್ಯವಾಗಿರುತ್ತೆ, ಅದರಲ್ಲಿ ನಾವು ಎಷ್ಟು ಧ್ಯಾನವನ್ನ ಮಾಡ್ಬೇಕು. ಹಾಗೆ ಈಗ ನಾರ್ಮಲ್ ಡೇಸ್ಗಿಂತ, ಸೊ ಯಾರೆಲ್ಲ ಇನ್ನ ಗೊತ್ತಿಲ್ಲ ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಾರ್ಮಲ್ ಡೇಸ್ಗಿಂತ ಇವತ್ತಿನ ದಿನ ತುಂಬಾ ಎನರ್ಜಿ ಇರುತ್ತೆ, ಯಾಕೆಂದ್ರೆ ಫುಲ್ ಮೂನ್ ಇರೋದ್ರಿಂದ. ಸೊ ನಾವು ಆದಷ್ಟುನು ಉಪವಾಸ ಮಾಡ್ಬೇಕು. ಹಾಗೆ ಬರೀ ಹೊಟ್ಟೆಯಲ್ಲಿ ಬರೀ ನೀರ್ ಕುಡಿತಾ ಕುಡಿತಾ ಇರೋದ್ರಿಂದ ಏನಾಗುತ್ತೆ, ನಮ್ ಒಳಗಡೆ ಎಲ್ಲಾ ಬರೀ ನೀರಿನ ಜೊತೆ ಕನೆಕ್ಟ್ ಆಗುತ್ತೆ. ಚಂದ್ರನ ಬೆಳಕು, ಚಂದ್ರನ ಎನರ್ಜಿ ಏನಾಗುತ್ತೆ ಅಂದ್ರೆ ಜಾಸ್ತಿ ನೀರಿನ ಜೊತೆ ಕನೆಕ್ಟ್ ಆಗೋದ್ರಿಂದ ನಾವು ಆದಷ್ಟು ಇವತ್ತು ಹೋಲ್ ನಮ್ ಬಾಡಿ ಹೆಂಗಿರ್ಬೇಕು ಅಂದ್ರೆ ನೀರಿನ ಜಲತತ್ವದೊಂದಿಗೆ ಇರ್ಬೇಕು. ಹಂಗಾಗಿ ಏನಾಗುತ್ತೆ ಅಂದ್ರೆ ನಾವು ಬೇಗ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ನಾರ್ಮಲ್ ಆಗಲ್ಲಪ್ಪ ನಮ್ ಕೈಲಿ ಅಂದ್ರೆ ಅಟ್ಲೀಸ್ಟ್ 3 hours 4 hours ಆದಷ್ಟುನು ನಾವು ಮೆಡಿಟೇಷನ್ಗೆ ಇವತ್ತಿನ ದಿನವನ್ನ ತಗೊಳ್ಬೇಕು. ಸೊ ನಮ್ಮ ಪಿರಾಮಿಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಇವತ್ತು ಹೋಲ್ ಡೇ, ಆಮೇಲೆ ನೈಟ್ ಫುಲ್ ನೈಟ್ ಮೆಡಿಟೇಷನ್ ಮಾಡ್ತಾ ಹೋಗ್ತಾರೆ. ಏಕೆ ಅಂದ್ರೆ ಈ ದಿನವನ್ನ ನಾವು ಏನಾದ್ರೂ ಕಳ್ಕೊಂಡ್ವಿ ಅಂದ್ರೆ ನೆಕ್ಸ್ಟ್ ಮತ್ತೆ ಇನ್ನೂ 1 monthಗೆ ವೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಹಂಗಾಗಿ ಆದಷ್ಟು ನಾವು ಹುಣ್ಣಿಮೆಯನ್ನ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು. ಜೊತೆಗೆ ಗ್ರೂಪ್ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ತುಂಬಾ ಸಹಾಯ ಆಗುತ್ತೆ. ಸೊ ಯಾವಾಗ ಸಾಧ್ಯವಾದಷ್ಟು ನಾವು ಹುಣ್ಣಿಮೆ ಟೈಮಲ್ಲಿ ಮಂತ್ಲಿ ನಾವು ಹೀಗೆ ಮೆಡಿಟೇಷನ್ ಅನ್ನ ಮಾಡೋಣ. ಓಕೆನಾ? ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಜೊತೆಗೆ ಏನಂದ್ರೆ ನಾವು ಎಷ್ಟು ಆಸೆಗಳನ್ನೆಲ್ಲ ನಾವು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇರ್ತೀವಿ, ಸೊ ಅವನ್ನೆಲ್ಲ ನೀವು ಈಗೆಲ್ಲ ಯಾರು ಬರ್ದಿಲ್ಲ, ಬೇಕಿದ್ರೆ ಇವಾಗ ಪೆನ್ನು ಪೇಪರ್ ತಗೊಂಡು ಒಂದು 5 ನಿಮಿಷ ಟೈಮ್ ಕೊಡ್ತೀನಿ, ನಿಮ್ಮ 5 ಆಸೆಗಳನ್ನ ಬರ್ಕೊಂಡ್ಬಿಡಿ. ಸೊ ಇದೆ ಅನ್ನೋದಾದ್ರೆ ಓಕೆ, ಅದನ್ನ ಜೊತೆಗೆ ಇಟ್ಕೊಂಡು ಮೆಡಿಟೇಷನ್ ಮಾಡಿ, ಅದಕ್ಕೆ ನಾವು ಎನರ್ಜಿನ ಕೊಡ್ತಾ ಹೋಗೋಣ. ಹಳೇದೇನಾದ್ರೂ ಇದ್ರೆ, ಅದು ನಿಮ್ಮ ಆಸೆ ನೆರವೇರಿಲ್ಲ, ಮ್ಯಾನಿಫೆಸ್ಟ್ ಆಗಿಲ್ಲ ಅದು ಅನ್ನೋದಿದ್ರೆ ಅದನ್ನ ತೆಗೆದಿಟ್ಕೊಂಡ್ಬಿಡಿ. ಇಲ್ಲ ಅಂದ್ರೆ 5 ನಿಮಿಷದಲ್ಲಿ ಬರ್ಬಿಡೋಣ, ಹೆಂಗ್ ಹೇಳ್ತೀರಾ ಹಂಗೆ. ಎಲ್ಲರೂ ವಿಡಿಯೋ ಆನ್ ಮಾಡಿ ಮೊದಲನೇದಾಗಿ, ಯಾಕೆಂದ್ರೆ ಇವತ್ತು ಗ್ರೂಪ್ ಮೆಡಿಟೇಷನ್ ಇರೋದ್ರಿಂದ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಆ ಎನರ್ಜಿ ಪಡ್ಕೋಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಎಸ್ 5 ನಿಮಿಷ ಕೊಡ್ತೀನಿ, ಎಲ್ಲ ಬರ್ಕೊಂಬಿಡಿ. ಯಾಕೆಂದ್ರೆ ಈಗ ಇರೋ 1 hour ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು. ಏನೆಲ್ಲ ನಿಮ್ಗೆ ಆಸೆಗಳಿದಾವೆ 5 ಆಸೆಗಳನ್ನ ಬರ್ಕೊಂಬಿಡಿ. ಆಮೇಲೆ ನಿಮ್ ಜೊತೆ ಏನಾದ್ರು ಕ್ರಿಸ್ಟಲ್ಸ್ ಎಲ್ಲ ಇದ್ರೆ ಅದನ್ನೆಲ್ಲ ತಗೊಂಡ್ ಇಟ್ಕೊಂಡ್ಬಿಡಿ. ಏಕೆಂದ್ರೆ ಕ್ರಿಸ್ಟಲ್ಸ್ಗೆ ನಾವು ಎನರ್ಜಿನ ಕೊಡ್ಬೇಕು. ಇವತ್ತು ಎಷ್ಟು ನಾವು
ಅಂದ್ರೆ ಇನ್ನು ಏನ್ ಮಾಡ್ತಾರೆ ಕ್ರಿಸ್ಟಲ್ಸ್ ಅಂದ್ರೆ ಕ್ಲೆನ್ಸಿಂಗ್ ಮಾಡ್ತಾರೆ. ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಚಂದ್ರನ ಬೆಳಕು ಎಲ್ಲಿ ಬರುತ್ತೆ ಅಲ್ಲಿ ಅದನ್ನ ಇಡ್ತಾ ಹೋಗ್ತಾರೆ. ಸೊ ಅದು ಎನರ್ಜೈಸ್ ಆಗ್ತಾ ಹೋಗುತ್ತೆ. ಹಾಗೂ ಮಾಡ್ಬೋದು. ಅಥವಾ ಈ ತರ ಮೆಡಿಟೇಷನ್ ಮಾಡುವಾಗ ನಿಮ್ ಪಕ್ಕದಲ್ಲಿ ಇಟ್ಕೊಳ್ಳಿ, ಅದಕ್ಕೂ ಎನರ್ಜೈಸ್ ಆಗ್ತಾ ಹೋಗುತ್ತೆ. ನಿಮ್ ಎನರ್ಜಿ ಆಮೇಲೆ ನಮ್ ಗ್ರೂಪ್ ಮೆಡಿಟೇಷನ್ ಮಾಡ್ತಿರ್ತೀವಲ್ಲ, ಹಂಗಾಗಿ ನಮ್ ಎನರ್ಜಿ ಎಲ್ಲ ಗ್ರೂಪ್ ಇದಕ್ಕೆ ಕ್ರಿಸ್ಟಲ್ಗೆ ಹೋಗ್ತಾ ಹೋಗುತ್ತೆ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಏನಾಗಲ್ಲ, ಇನ್ನು ನೀವು ಎಷ್ಟು ನಿಮ್ಮ ಡ್ರೀಮ್ಸ್ ಅನ್ನ ನೀವು ಬರಿತಾ ಹೋಗ್ತೀರಾ ಅಷ್ಟು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಹೋಗುತ್ತೆ. ಹಂಗಾಗಿ ಇನ್ನೂ ಒಂದ್ ಟೈಮ್ ಬರೆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಬೇಗ ಬರೀರಿ ಅಷ್ಟೇ. ನೀವು ಬರೆಯುವಾಗ ಫುಲ್ ಆ ಫೀಲ್ ನಿಮ್ಮಲ್ಲಿ ಇರ್ಬೇಕು ಅದು. ಓಕೆನಾ? ನೀವೇನ್ ಬರಿತಿದ್ದೀರಾ ಆ ಫೀಲ್ ನಿಮಗೆ ಆಗಿದೆ ಅಂತ ಅನ್ಕೊಂಡು ಮುಖದಲ್ಲಿ ಒಂದು ಕಿರಣಗೆ ಇರ್ಬೇಕು. ತುಂಬಾ ಖುಷಿಯಿಂದ ಬರೀರಿ. ನನ್ ಲೈಫ್ ಅಲ್ಲಿ ಇದನ್ನೆಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಒಂದು ಕೃತಜ್ಞತೆ ಭಾವ ಇರ್ಬೇಕು ನಿಮಗೆ. ಆ ಫೀಲ್ ಯೂನಿವರ್ಸಿಗೆ ಕನೆಕ್ಟ್ ಆಗೋದು. ನೀವೆಷ್ಟು ಮನಸ್ಫೂರ್ತಿಯಾಗಿ ಹೃದಯ ಪೂರ್ವಕವಾಗಿ ಬರೀತೀರಾ ಅಷ್ಟು ನಿಮ್ಮ ಮ್ಯಾನಿಫೆಸ್ಟೇಷನ್, ನೀವು ಬರ್ದಿರೋದು, ನಿಮ್ಮ ಆಸೆ ಈಡೇರುತ್ತೆ. ನಿಮ್ಮ ಆಸೆ ಎಲ್ಲ ಈಡೇರಿದೆ ಅಂದಾಗ ನಿಮ್ ಮುಖದಲ್ಲಿ ಎಷ್ಟು ನಗು ಬರುತ್ತೆ ಹೇಳಿ. ಆ ಫೀಲ್ ನಿಮ್ ಮುಖದಲ್ಲಿ ಇರ್ಬೇಕು. ಲಾಸ್ಟ್ ಅಲ್ಲಿ ನಿಮ್ಮ ಸಿಗ್ನೇಚರ್ ಇರ್ಲಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರ್ದು ಲಾಸ್ಟ್ ಲಾಸ್ಟ್ಗೆ ಅಲ್ಲಿ ಏನು ಈ ಕಡೆ ಈ ಮೂಲೆಯಲ್ಲಿ ನಿಮ್ಮ ಸಿಗ್ನೇಚರ್ ಅಂದ್ರೆ ನಿಮಗೆ ಆಲ್ರೆಡಿ ಆಗಿದೆ ಅಂತ ಹೇಳಿ ನೀವು ಸಿಗ್ನೇಚರ್ ಮಾಡಿರೋದು ದೃಢೀಕರಣ ನಿಮ್ಮದು. ಹಿಂಗ್ ಮಾಡ್ರಿ, ಫಸ್ಟ್ 3 ಟೈಮ್ಸ್ ಇಟ್ ಈಸ್ ಡನ್, ಇಟ್ ಈಸ್ ಡನ್, ಇಟ್ ಈಸ್ ಡನ್ ಅಂತ ಬರ್ದ್ಬಿಡಿ. ಎಲ್ಲ ಆದ್ಮೇಲೆ ಇಟ್ ಈಸ್ ಡನ್, ಇಟ್ ಈಸ್ ಡನ್, ಇಟ್ ಈಸ್ ಡನ್ ಅಂದ್ರೆ ಎಲ್ಲ ಆಗಿದೆ ಆಲ್ರೆಡಿ ಅಂತ. ಆಮೇಲೆ ಸಿಗ್ನೇಚರ್ ಮಾಡಿ. ಸೊ ಈಗ ನಾವೇ ಡಿಕ್ಲೇರ್ ಮಾಡ್ಬೇಕು ಆಲ್ರೆಡಿ ಆಗಿದೆ ಅಂತ.
ಏನೋ ಕಂಪ್ಲೀಟ್ ಆಯ್ತಾ? ಮೆಡಿಟೇಷನ್ ಮಾಡೋಣ ಇವಾಗ. ಸೊ ಯಾರ್ದೆಲ್ಲ ಆಗಿದೆ ನೀವು ಮೆಡಿಟೇಷನ್ ಕೂತ್ಕೊಂಡ್ಬಿಡಿ. 2 ಕಾಲುಗಳನ್ನ ಕ್ರಾಸ್ ಮಾಡಿ, ಹಾಗೆ 2 ಕೈಗಳನ್ನು ಒಂದರ ಮೇಲೆ ಇನ್ನೊಂದು ಹೀಗೆ ಜೋಡಿಸ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ನಿಮ್ಮ ಶ್ವಾಸದ ಮೇಲೆ ಗಮನವಿರಲಿ. ಮೂರು ಸಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ. ನಿಮ್ಮ ದೇಹಕ್ಕೆ ಹೇಳ್ಕೊಳ್ಳಿ ಇವಾಗ್ಲೇನೆ, ನಾನು ಇವತ್ತು 1 ತಾಸು ಧ್ಯಾನವನ್ನು ಮಾಡ್ತಾ ಇದ್ದೀನಿ, ಸಂಪೂರ್ಣವಾಗಿ ಸಪೋರ್ಟ್ ಕೊಡು ಅಂತ ಹೇಳ್ಕೊಳ್ಳಿ. ನಿಮ್ಮ ದೇಹಕ್ಕೆ, ನಿಮ್ಮ ಮೈಂಡ್ಗೆ, ನಿಮ್ಮ ಸೋಲ್ಗೆ ಹೇಳ್ತಾ ಬನ್ನಿ. ಸೊ ನಾ ಇವತ್ತು ಮೆಡಿಟೇಷನ್ ಮಾಡ್ಲಿಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಮಾಡ್ತಾ ಇದ್ದೀನಿ. ನನ್ನ ದೇಹಕ್ಕೆ ಸಂಪೂರ್ಣವಾಗಿ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ. ಓಕೆ,
ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ನಿಮ್ಮ ಮನಸ್ಸಲ್ಲಿ ಯಾವುದೇ ಆಲೋಚನೆಗಳು ಬಂದರೂ ಸಹಿತ ಅದನ್ನು ಕಟ್ ಮಾಡಿ ಉಸಿರಿನ ಕಡೆ ಗಮನ ಕೊಡಿ. ಉಸಿರಿನ ಕಡೆ ಗಮನ ಕೊಡಿ. ಈಗ ನಿಮ್ಮ ನೈಸರ್ಗಿಕ ಉಸಿರಾಟದ ಕಡೆ ಗಮನ ಕೊಡಿ. ನೀವು ಉಸಿರಾಡುವಂತಹ ಉಸಿರು ಒಂದು ಸ್ಪರ್ಶದಂತೆ, ಒಂದು ಬಿಸಿ ಉಸಿರಾಗಿ ನಿಮ್ಮಲ್ಲಿ ಹರಿಯುತ್ತಿರುವುದನ್ನು ಗಮನಿಸಿ. ಉಸಿರನ್ನು ನಿಯಂತ್ರಿಸಲು ಹೋಗಬೇಡಿ. ಅದು ಹೇಗೆ ಹರಿಯುತ್ತೋ ಹಾಗೆ ಇರಲು ಬಿಡಿ. ನಿಮ್ಮ ಮನಸ್ಸು ಶಾಂತವಾಗುತ್ತಿದೆ. ಪ್ರತಿ ಉಸಿರಿನೊಂದಿಗೂ ಆಂತರಿಕ ಪ್ರಶಾಂತತೆ ಹೆಚ್ಚುತ್ತಿದೆ. ಸುತ್ತ ಒಂದು ಬೆಳಕಿನ ವೃತ್ತ ಆವರಿಸುತ್ತಿರುವುದನ್ನು ಗಮನಿಸಿ. ಬ್ರಹ್ಮಾಂಡದಿಂದ ನಿಮ್ಮ ಸಹಸ್ರಾರ ಚಕ್ರಕ್ಕೆ ನೇರವಾಗಿ ಹರಿಯುತ್ತಿರುವ ಬಿಳಿ ಬೆಳಕನ್ನು ಗಮನಿಸಿ. ಸಂಪೂರ್ಣವಾಗಿ ನಿಮ್ಮ ದೇಹದ ಪ್ರತಿ ಕಣಕಣದಲ್ಲಿ ಬ್ರಹ್ಮಾಂಡದ ಶಕ್ತಿಯು ಹರಿಯುವುದನ್ನು ಗಮನಿಸಿ. ನಿಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಹರಿಯುತ್ತಿರುವ ಎನರ್ಜಿಯನ್ನು ಗಮನಿಸಿ. ನಿಮ್ಮ ದೇಹವು ಈಗ ಆ ಬೆಳಕಿನಲ್ಲಿ ಒಂದು ಬಲೂನ್ ತರ ಊದುತ್ತಿರುವುದನ್ನು ಗಮನಿಸಿ. ಆ ಎನರ್ಜಿ ಬಾಲ್ ಆಗಿರುವುದನ್ನು ಗಮನಿಸಿ. ಆ ಎನರ್ಜಿ ಬಾಲಿನೊಳಗೆ ನೀವು ಸಂಪೂರ್ಣವಾಗಿ ತೇಲುತ್ತಿರುವ ಹಾಗೆ ಬ್ರಹ್ಮಾಂಡದ ಶಕ್ತಿಯು ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ನಿಮ್ಮ ದೇಹವು
ಗಾಳಿಯಲ್ಲಿ ತೇಲುತ್ತಿರುವುದನ್ನು ಗಮನಿಸಿ. ಸಂಪೂರ್ಣವಾಗಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನೀವು ತೇಲಾಡುತ್ತಿರುವುದನ್ನು ಗಮನಿಸಿ. ಈಗ ನಿಮ್ಮ ಹೃದಯದ ಕಮಲದಲ್ಲಿ ಗಮನವನ್ನು ಕೇಂದ್ರೀಕರಿಸಿ. ಅಂದ್ರೆ ನಿಮ್ಮ ಎದೆಯ ಮಧ್ಯಭಾಗಕ್ಕೆ ನಿಮ್ಮ ಅಂತರ್ಪ್ರಜ್ಞೆ ಅಂದ್ರೆ ದೇಹದ ಹೃದಯದ ಭಾಗದ ಮಧ್ಯೆ ಗಮನಿಸಿ. ನಿಮ್ಮ ಹೃದಯವು ಕಮಲದಂತೆ ಅರಳುತ್ತಿರುವುದನ್ನು ಗಮನಿಸಿ. ಎಂದು ಗುರು ಪೂರ್ಣಿಮೆಯ ದಿವ್ಯ ಹುಣ್ಣಿಮೆಯ ಚಂದ್ರನ ಶೀತಲ ಪ್ರಕಾಶಮಾನವಾದ ಶ್ವೇತದ ಬೆಳಕನ್ನು ಕಲ್ಪಿಸಿಕೊಳ್ಳಿ. ಸಂಪೂರ್ಣವಾಗಿ ನಿಮ್ಮ ದೇಹವು ಚಂದ್ರನ ಬೆಳಕಿನಲ್ಲಿ ತೇಲಾಡುತ್ತಿರುವುದನ್ನು ಗಮನಿಸಿ. ಆ ಚಂದ್ರನ ಬೆಳಕು ನಿಮ್ಮ ಎದೆಯ ಭಾಗದಲ್ಲಿ ಪ್ರವೇಶಿಸುತ್ತಿದೆ. ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನು ನೀಡುವ ಈ ತತ್ವವನ್ನು ಎಂದು ಅರಿಯಿರಿ. ನಿಮ್ಮ ಜೀವನಕ್ಕೆ ಹಾದಿ ತೋರಿಸಿದ ನಿಮ್ಮ ಪ್ರತ್ಯಕ್ಷ ಗುರುಗಳು, ಪೋಷಕರು, ಶಿಕ್ಷಕರು ಅಥವಾ ಜಗತ್ತಿನ ದಿವ್ಯ ಚೇತನಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಪಾಠ ಕಲಿಸಿದ ಪ್ರತಿಯೊಬ್ಬ ಗುರುವಿಗೂ, ಚಿಕ್ಕದಾಗಿರಬಹುದು ದೊಡ್ಡದಾಗಿರಬಹುದು, ನಿಮ್ಮ ಖುಷಿಗಾಗಿರಬಹುದು ನಿಮ್ಮ ದುಃಖಕ್ಕೆ ಆಗಿರಬಹುದು, ಪ್ರತಿ ಹಂತದಲ್ಲಿ ನಿಮಗೆ ಒಂದು ಧೈರ್ಯ, ನಿಮಗೆ ಒಂದು ಶಾಂತವಾದ ನೀಡಿದಂತ ಪ್ರತಿಯೊಬ್ಬರಿಗೂ ಒಂದು ಕೃತಜ್ಞತೆ ಭಾವವನ್ನು ತಿಳಿಸಿ. ನಿಮ್ಮ ಜೀವನಕ್ಕೆ ಬಂದಂತ ಪ್ರತಿಯೊಬ್ಬ ಗುರು, ತಂದೆಯಾಗಿರಬಹುದು, ತಾಯಿಯಾಗಿರಬಹುದು, ಸ್ನೇಹಿತರಾಗಿರಬಹುದು, ಒಂದು ಮಗುವಾಗಿರಬಹುದು, ಪ್ರತಿಯೊಬ್ಬರನ್ನು ನೆನಪಿಸಿಕೊಳ್ಳಿ. ಅವರ ದಿವ್ಯ ಶಕ್ತಿಯನ್ನು ಮತ್ತು ಆಶೀರ್ವಾದವು ಪ್ರಕಾಶಮಾನವಾದ ಸುಂದರ ಬೆಳಕಿನ ರೂಪದಲ್ಲಿ ಒಳಗೆ ಹರಿಯುತ್ತಿದೆ.
ಎಂದು ನೀವು ಪ್ರತಿ ಹಂತದಲ್ಲಿ ಕಷ್ಟದಲ್ಲಾಗಿರಬಹುದು, ಸುಖದಲ್ಲಾಗಿರಬಹುದು, ಒಂದು ಗುರುವಿನ ನೆರಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬಂದಿದ್ದೀರ. ಅವರ ಮಾರ್ಗದರ್ಶನದ ಹಸ್ತದ ಕೈ ನಿಮ್ಮ ತಲೆಯ ಮಧ್ಯ ಭಾಗಕ್ಕೆ ಇರುವುದನ್ನು ಗಮನಿಸಿ. ಆ ಕೈಯಿಂದ ಒಂದು ಚಿಕ್ಕದಾದಂತಹ ವೈಬ್ರೇಷನ್ ಅಂದರೆ ಬಿಳಿಯ ಬೆಳಕು, ಅವರ ಆಶೀರ್ವಾದ ನಿಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲಿ ಹೀರಿಸುವಂತಹ ಎನರ್ಜಿ ನಿಮ್ಮಲ್ಲಿ ಹರಡುತ್ತಿರುವುದನ್ನು ಗಮನಿಸಿ. ಇಂದು ನಿಮ್ಮ ದೇಹದ ಮೇಲೆ ಬ್ರಹ್ಮಾಂಡದ ಶಕ್ತಿ, ಚಂದ್ರನ ಶಕ್ತಿ, ಗುರುದೇವರ ಶಕ್ತಿ, ಮೂರು ತ್ರಿಮೂರ್ತಿಗಳ ನಿಮ್ಮ ದೇಹಕ್ಕೆ ಸಂಪೂರ್ಣ ಎನರ್ಜಿಯನ್ನು ನೀಡುತ್ತಿರುವುದನ್ನು ಗಮನಿಸಿ. ಈ ಎನರ್ಜಿಯನ್ನು ನಿಮ್ಮಲ್ಲಿರುವ ಕ್ರಿಸ್ಟಲ್, ನೀವು ಬರೆದಿರುವಂತಹ ವಿಶ್ ಸಂಪೂರ್ಣವಾಗಿ ಆ ವಿಶ್ವಗೆ ಆ ಎನರ್ಜಿಯನ್ನ ಕಳಿಸಿ. ನಿಮ್ಮ ಕ್ರಿಸ್ಟಲ್ಸ್ಗೆ ಕಳಿಸಿ. ನಿಮ್ಮ ರೂಮ್ನಲ್ಲಿ, ನಿಮ್ಮ ರೂಮ್ ಪೂರ್ತಿಯಾಗಿ ನೀವು ಕೂತಿರುವಂತಹ ಜಾಗದಲ್ಲಿ ಸಂಪೂರ್ಣವಾಗಿ ಆ ಎನರ್ಜಿಯನ್ನು ತುಂಬಿ ನೀವು ಕೆಲಸ ಮಾಡ್ತಾ ಇರುವಂತಹ ಜಾಗಕ್ಕೆ ಕಳಿಸಿ. ನೀವು ಪ್ರೀತಿ ಮಾಡುವಂತಹ ಪ್ರೀತಿ ಮಾಡುತ್ತಿರುವಂತಹವರಿಗೆ ಕಳಿಸಿ. ನಿಮ್ಮ ಮಕ್ಕಳಿಗೆ ಕಳುಹಿಸಿ. ಸಂಪೂರ್ಣ ಎನರ್ಜಿ ನಿಮ್ಮ ದೇಹವನ್ನು ಆವರಿಸಿಕೊಂಡಿರುವುದನ್ನು ಗಮನಿಸಿ. ನಿಮ್ಮ ಮನಸ್ಸು ಚಂದ್ರನಂತೆ ಪ್ರಶಾಂತವಾಗಿ ವಿಶಾಲ ಮತ್ತು ತಂಪಾಗಿದೆ. ಬ್ರಹ್ಮಾಂಡದ ಶಕ್ತಿಯು, ಚಂದ್ರನ ಶಕ್ತಿಯು ಒಂದು ಅದ್ಭುತವಾದ ಎನರ್ಜಿಯನ್ನ ಕೊಡುತ್ತಿರುವುದನ್ನು ಗಮನಿಸಿ. ನಿಮ್ಮ ದೇಹದಲ್ಲಿ ಆಗುತ್ತಿರುವ ವೈಬ್ರೇಷನ್ ಅನ್ನು ಗಮನಿಸಿ. ಮನಸ್ಸು ಶಾಂತವಾಗಿದೆ. ನಿಮ್ಮಲ್ಲಿರುವಂತಹ ಪ್ರತಿಯೊಂದು
ಅಜ್ಞಾನ ಆಗಿರ್ಬೋದು, ಭಯ ಆಗಿರ್ಬೋದು, ಗೊಂದಲಗಳೆಲ್ಲವೂ ಈ ಜ್ಞಾನದ ಬೆಳಕಿನಲ್ಲಿ ಕರಗಿ ಹೋಗುತ್ತಿರುವುದನ್ನು ಗಮನಿಸಿ. ನಿಮ್ಮ ಬಾಡಿ ಪೂರ್ತಿ, ನಿಮ್ಮ ದೇಹ ಪೂರ್ತಿ ಹಗುರ ಆಗುತ್ತಿರುವುದನ್ನು ಗಮನಿಸಿ. ಆ ಬೆಳಕಿನಲ್ಲಿ ನೀವು ತೇಲಾಡುತ್ತಿರುವುದನ್ನು ಗಮನಿಸಿ. ನಿಮ್ಮ ತಲೆಯ ಭಾಗದಿಂದ ನಿಮ್ಮ ದೇಹದ ಸಂಪೂರ್ಣ ಭಾಗವನ್ನು ಆವರಿಸುತ್ತಿದೆ. ಮನಸ್ಸಿಗೆ ಏನೋ ಒಂದು ತರ ಖುಷಿಯಾದಂತಹ ಭಾವ, ಯಾವುದೋ ಒಂದು ಭಾರ ಕರಗಿ ಹೋಗಿರುವಂತಹ ಖುಷಿ, ನಿಮ್ಮ ಮೇಲೆ ಇದ್ದಂತಹ ಪ್ರತಿಯೊಂದು ಜವಾಬ್ದಾರಿಯು ಕರಗಿ ಹೋದಂತಹ ಭಾವ. ನಿಮ್ಮ ಹೃದಯವು ಸಂತೋಷದಿಂದ ಈ ಚಂದ್ರನ ಬೆಳಕಿನಲ್ಲಿ ಕುಣಿದು ಕುಪ್ಪಳಿಸುತ್ತಿರುವುದನ್ನು ಗಮನಿಸಿ. ಇಂತಹ ಸಂತೋಷ, ಇಂತಹ ಒಂದು ಖುಷಿ, ಇಂತಹ ಒಂದು ಅದ್ಭುತವಾದಂತಹ ಎನರ್ಜಿಯನ್ನು ಬ್ರಹ್ಮಾಂಡವು ನಿಮಗೆ ಕೊಡುತ್ತಿರುವುದನ್ನು ಗಮನಿಸಿ. ಆ ಎನರ್ಜಿನ ಫೀಲ್ ಮಾಡಿ ಮೌನವಾಗಿ, ಯಾವುದೇ ಶಬ್ದವಿಲ್ಲದೆ, ಯಾವುದೇ ಗೈಡೆನ್ಸ್ ಇಲ್ಲದೆ 10 ನಿಮಿಷ ಶಾಂತವಾಗಿ ಆ ಉಸಿರನ್ನು ಗಮನಿಸಿ. ಸಂಪೂರ್ಣವಾಗಿ ಉಸಿರಿನ ಕಡೆ ಗಮನ ಇರಲಿ.
ನಿಮ್ಮ ಜೀವನಕ್ಕೆ ಬೆಳಕು ತಂದ ಎಲ್ಲ ಗುರು ಪರಂಪರೆಗೆ ನಿಮ್ಮ ಹೃದಯಾಂತರಾಳದಿಂದ ನಮನಗಳನ್ನು ಸಲ್ಲಿಸಿ. ಮನಸ್ಸಿನಲ್ಲೇ ಈ ಮಂತ್ರವನ್ನು ಜಪಿಸಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಕೃಪೆ ಮತ್ತು ಆಶೀರ್ವಾದ ನಿಮ್ಮ ಮೇಲಿದೆ. ನೀವು ಪ್ರೀತಿ, ಜ್ಞಾನ ಮತ್ತು ಶಾಂತಿಯಿಂದ ತುಂಬಿದ್ದೀರಿ. ಇಂದು ಒಂದು ದೈವಿಕ ಶಕ್ತಿಯನ್ನು ನೀವು ಪಡೆದುಕೊಂಡಿದ್ದೀರಿ. ಸಪ್ತ ಋಷಿಗಳ ಎನರ್ಜಿ, ಬ್ರಹ್ಮಾಂಡದಲ್ಲಿರುವಂತಹ ಪ್ರತಿಯೊಬ್ಬ ಗುರುವಿನ ಶಕ್ತಿಯು, ಆ ಆಶೀರ್ವಾದದ ಹಸ್ತವು ನಿಮ್ಮ ತಲೆಯ ಮೇಲೆ ಒಂದು ಎನರ್ಜಿಯನ್ನ ಫ್ಲೋ ಮಾಡ್ತಾ ಇರುವುದನ್ನು ಗಮನಿಸಿ. ಸಂಪೂರ್ಣವಾಗಿ ನಿಮ್ಮ ಸುತ್ತ ಆ ಶಕ್ತಿ ಹರಿದಾಡುತ್ತಿರುವುದನ್ನು ಗಮನಿಸಿ. ಆ ಎನರ್ಜಿಗೆ ನಿಮ್ಮ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ತಿಳಿಸಿ. ನಿಮ್ಮ ಜೀವನಕ್ಕೆ ಬಂದಿರುವಂತಹ ಪ್ರತಿಯೊಬ್ಬ ಗುರುವಿಗೂ, ತಂದೆಗೂ, ತಾಯಿಗೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ಸ್ನೇಹಿತರಿಗೂ, ನಿಮಗೆ ನಿಮ್ಮ ಕಷ್ಟಕ್ಕೆ ನಿಮ್ಮ ಕಣ್ಣೀರನ್ನು ಒರೆಸಿರುವಂತಹ ಪ್ರತಿಯೊಂದು ಹಸ್ತಕ್ಕೂ ಕೃತಜ್ಞತೆಯನ್ನು ತಿಳಿಸಿ. महावतार बाबाजी, पत्रीजी, रापा मास्टर ಇವರೆಲ್ಲರಿಗೂ ನಿಮ್ಮ ಮನಸ್ಸಿಂದ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ತಿಳಿಸಿ. ನಿಮ್ಮ ಮನಸ್ಸಿನಲ್ಲಿ ಮಾಡಿದ ಈ ದಿವ್ಯ ಶಾಂತಿ ಮತ್ತು ಕೃತಜ್ಞತಾ ಭಾವವನ್ನು ಅನುಭವಿಸುತ್ತಾ ಕೆಲ ಕಾಲ ಮೌನವಾಗಿರಿ. ಸುತ್ತ ಒಂದು ದಿವ್ಯ ಬೆಳಕು, ಆ ದಿವ್ಯ ಬೆಳಕಿಗೂ ಸಹಿತ
ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮ ಮುಂದೆ ಇರುವಂತಹ ವಿಶ್ ಫುಲ್ಫಿಲ್ ಅನ್ನು ಬರೆದಿದ್ದೀರಲ್ವ, ಅದನ್ನ ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ. ನೀವು ಬರೆದಿರುವಂತಹ ಹಾಳೆನ ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ. ನಿಮ್ಮಲ್ಲಿ ಇರುವಂತಹ ಪ್ರತಿ ಎನರ್ಜಿನ, ಅಂದ್ರೆ ನಿಮ್ಮ ಬಾಡಿಯಲ್ಲಿ, ನಿಮ್ಮ ದೇಹದಲ್ಲಿ ಹರಿಯುತ್ತಿರುವಂತಹ ಎನರ್ಜಿಯನ್ನ ಆ ಬರೆದಿರುವಂತಹ ಪ್ರತಿಯೊಂದು ಅಕ್ಷರಕ್ಕೂ ಸಹಿತ ಕಳಿಸಿ. ನಿಮ್ಮ ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಭಾವಿಸಿ. ಆ ಖುಷಿಯನ್ನು ಅನುಭವಿಸಿ. ನಿಮ್ಮ ಮುಖದಲ್ಲಿ ನಗು ಇರಲಿ. ನಿಮ್ಮ ಜೀವನದಲ್ಲಿ ನೀವು ಬರೆದಿರುವಂತಹ ಪ್ರತಿಯೊಂದು ಏರಿದೆ. ಆ ಖುಷಿ ನಿಮ್ಮ ಜೊತೆ ಇರುವುದನ್ನು ಗಮನಿಸಿ. ಬ್ರಹ್ಮಾಂಡಕ್ಕೆ ತಿಳಿಸಿ, ನನ್ನ ಆಸೆಗಳು, ನನ್ನ ಇಚ್ಛೆಗಳನ್ನ ಪೂರ್ತಿ ಮಾಡಿದ್ದಕ್ಕೆ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನ ತಿಳಿಸುತ್ತಿದ್ದೇನೆ. ನನ್ನ ಎಲ್ಲಾ ಕನಸುಗಳಿಗೆ, ನನ್ನ ಇಚ್ಛೆಗಳಿಗೆ ಸಹಾಯ ಮಾಡಿರುವಂತಹ ನನ್ನ ಗುರುಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇನೆ. ನಿಮ್ಮ ಎದುರಿಗಿರುವಂತಹ ಕ್ರಿಸ್ಟಲ್ ಆಗಿರಬಹುದು, ನೀರಾಗಿರಬಹುದು, ಅದಕ್ಕೆ ಒಂದು ಎನರ್ಜಿನ ನೀವು ಕಳಿಸಿರೋ ತರ ಇಮೇಜ್ ಮಾಡ್ಕೊಳ್ಳಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ನಿಮ್ಮ ಮುಖದ ಮೇಲೆ ಒಂದು ನಗು ಇರಲಿ. ನಿಮ್ಮ ಎರಡೂ ಕೈಗಳನ್ನ ಅಲುಗಾಡಿಸಿ ನಿಮ್ಮ ಕಾಲುಗಳ ಬೆರಳನ್ನು ಸಡಿಲಗೊಳಿಸಿ. ಸಂಪೂರ್ಣ ನಿಮ್ಮ ದೇಹವನ್ನು ಸಡಿಲಗೊಳಿಸಿ. ನಿಮ್ಮ ದೇಹಕ್ಕೆ, ಇಲ್ಲಿಯವರೆಗೂ ಸಹಕರಿಸಿದಂತಹ ನಿಮ್ಮ ದೇಹಕ್ಕೆ ಒಂದು ಕೃತಜ್ಞತೆಯನ್ನ ತಿಳಿಸಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಎರಡೂ ಕೈಗಳನ್ನು ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ಸಂಪೂರ್ಣ ನಿಮ್ಮ ದೇಹವನ್ನು ಸ್ಪರ್ಶಿಸಿ. ನಿಮ್ಮ ಎರಡೂ ಕೈಗಳನ್ನ ಕತ್ರಿ ಮಾಡಿ ಭುಜಕ್ಕೆ ಇಡಿ. ಓಕೆ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಎದುರಿಗಿರುವಂತ ನೀರನ್ನು ಕುಡಿಯಿರಿ. ಥ್ಯಾಂಕ್ ಯು. ಎಲ್ಲಿವರೆಗೂ ಸಹಕರಿಸಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಕೃತಜ್ಞತೆ ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು ಮೆಡಿಟೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು.
ಶ್ರುತಿ ಮ್ಯಾಮ್ ಹೇಳಿ. ಚೆನ್ನಾಗಿತ್ತು ಮೇಡಮ್. ತುಂಬಾ ದಿನ ಆಗಿತ್ತು ಧ್ಯಾನ ಮಾಡಿ ನಿಮ್ ಜೊತೆ. ಥ್ಯಾಂಕ್ ಯು. ಮೇಡಮ್ ತುಂಬಾ ಬಂದ್ deep. ಮಾಡ್ಬೇಕಾ? ಇಲ್ಲ, ಅದೇನು ಮಾಡ್ಬೇಡಿ, ಹಾಗೆ ಇಟ್ಕೊಳ್ಳಿ. ನಿಮ್ಮ ವಿಶ್ ಫುಲ್ ಆಗೋವರೆಗೂ ಹಾಗೆ ಇಟ್ಕೊಳ್ಳಿ. ಅದನ್ನ ಏನ್ ಮಾಡ್ತೀರಾ ಗೊತ್ತಾ, ನೀವು ಪ್ರತಿ ಹುಣ್ಣಿಮೆಲೂ ಬರ್ದ್ರಿ ಅಂತ ಹೇಳಿದ್ರೆ ಒಂದು ಈ ರೀತಿಯಾದಂತ ಒಂದು ಬಾಕ್ಸ್ ಇಟ್ಕೊಳ್ಳಿ. ಆ ಬಾಕ್ಸ್ ಅಲ್ಲಿ ಬರ್ದು ಹಾಕಿರಿ. ಮತ್ತೆ ನೀವು ಹುಣ್ಣಿಮೆ ದಿನ ಮತ್ತೆ ಅದನ್ನ ಎನರ್ಜೈಸ್ ಮಾಡಿ ಮತ್ತೆ ಅದ್ರಲ್ಲಿ ಹಾಕಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್. ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಕೇಶವ್ ಸರ್. ಇನ್ನೂ ಎದ್ದಿಲ್ಲ, ನೀನ್ ಧ್ಯಾನದಲ್ಲೇ ಕೂತಿದಾರ ಅವರು. ತುಂಬಾ ಎನರ್ಜಿ ಇತ್ತಲ್ಲ ಮ್ಯಾಮ್, ಹೌದು, ಇವತ್ತು Sir. ಹುಣ್ಣಿಮೆ. ಫುಲ್ ಡೀಪ್ ಹೋಗಿದ್ದಾರೆ. ಹೌದು. ತುಂಬಾ ಚೆನ್ನಾಗಿತ್ತು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ನೀವು ಧ್ಯಾನ ಮಾಡ್ಬೇಕು ಅಂದ್ರೆ ಇನ್ನು ಕಂಟಿನ್ಯೂ ಮಾಡಿ. ಇದು ಕ್ಲಾಸ್ ಕ್ವಿಟ್ ಆದ್ಮೇಲೆ ನೀವು ಮತ್ತೆ ಧ್ಯಾನ ಮಾಡಿ. ಓಕೆ, ಹೇಳಿ ಲಕ್ಷ್ಮಿ ಇವತ್ ma'am. ಫುಲ್ ನೈಟ್ ಮಾಡಿದ್ರು ತುಂಬಾ ಬೆನಿಫಿಟ್ ಇದೆ ನೋಡಿ. ಹೌದು. ಅದ್ರಲ್ಲಿ ನಿದ್ದೆ ಬಂದ್ಬಿಡ್ತು ಮ್ಯಾಮ್. ಎನರ್ಜಿ ನಿದ್ದೆ ಅಲ್ಲ, ಎನರ್ಜಿ ಬಂತು. ಇಲ್ಲ, ಇವತ್ತು ತುಂಬಾ ಸ್ವಲ್ಪ ತಲೆ ವರ್ಕ್, ಮೆಂಟಲಿ ಸ್ಟ್ರೈನ್ ತುಂಬಾ ಆಗಿತ್ತು. ಹಾ, ಅದು ಕೂತಿದ್ದೆ, ಇದು ಒಂದ್ 10 ನಿಮಿಷ ಹೋಗ್ಬಿಟ್ಟೆ ನಾನು. ಹೌದು. ಆದ್ರೂ ಎನರ್ಜಿ ಪಾಸ್ ಆಗಿರುತ್ತೆ ಮೇಡಮ್. ಹಾ ಹಾ, ಅದು ಗೊತ್ತಾಯ್ತು, ಎನರ್ಜಿ ಪಾಸ್ ಆಗಿರೋ. ಬಟ್ ನನ್ಗೆ ನೀವ್ ಏನ್ ಹೇಳ್ತಿದ್ದೆ ಅದು ಕೇಳಿಸ್ಕೊಳಕ್ ಆಗಿಲ್ಲ ಒಂದ್ ಸ್ವಲ್ಪ ಹೊತ್ತು. ತುಂಬಾ Deep ಡೀಪ್ ಆಗಿ. ಆಗೋದಂಗೆ. ಆ ಅದ ಆಮೇಲೆ ಕೇಳಿಸ್ತಾನೆ ಇರ್ಲಿಲ್ಲ ಏನು. ಹೌದು. ಥ್ಯಾಂಕ್ ಯು ಮೇಡಮ್, ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು. ಇಬ್ಬರಿಗೂ ಅಮೃತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಓಕೆ, ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಓಕೆ ಮೇಡಮ್, ಸೆಷನ್ ಎಂಡ್ ಮಾಡೋದಾ? ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಮತ್ತೆ ಮೆಡಿಟೇಷನ್ Thank you. ಮಾಡ್ಬೇಕು ಅನ್ನೋರು ಕಂಟಿನ್ಯೂ ಮಾಡಿ. ಇನ್ನು ಎನರ್ಜಿ ತುಂಬಾ ಚೆನ್ನಾಗಿದೆ, ಇವತ್ತು ಹುಣ್ಣಿಮೆ ಇರೋದ್ರಿಂದ ಆ ಎನರ್ಜಿನ ತುಂಬಾ ಪಡ್ಕೊಳ್ಳಿ. ಇವತ್ತಂತೂ ಹೇಗೆ ಬ್ರಹ್ಮಾಂಡದ ಎನರ್ಜಿ, ಚಂದ್ರನ ಎನರ್ಜಿ, ಆಲ್ಮೋಸ್ಟ್ 3 ಗುರುಗಳ ಎನರ್ಜಿ, 3 ಎನರ್ಜಿನೂ ನಿಮಗೆ ಪಾಸ್ ಆಗಿದೆ. 3 ಎನರ್ಜಿ ಇದೆ ಇವತ್ತು. ಇವತ್ ಮಾಡಿದ್ರೆ ನೀವು 1 month ಆರಾಮ್ ಇರ್ತೀರಾ. ಹೌದು, ಇವತ್ತು ಒಂದು 3 Next ಅವರ್ಸ್ ಮಾಡಿದ್ರಿ ಅಂದ್ರೆ 10 minutes ಮಾಡಿದ್ರೆ ಸಾಕು. ಓಕೆ, ಕಂಟಿನ್ಯೂ ಮಾಡೋರು ಮಾಡಿ. ಥ್ಯಾಂಕ್ ಯು Session ಒನ್ಸ್ ಮಾಡೋಣ. ಅಗೇನ್. ಥ್ಯಾಂಕ್ ಯು ಸೊ ಒನ್ಸ್ ಮಚ್ ಅಗೇನ್ ಎಲ್ಲ. ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ಎಲ್ರಿಗೂ. ಯಾವ್ದಾದ್ರು ಒಂದು ಇಟ್ಕೊಂಡು ಬರೋಣ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್. ಬಾಯ್ ಥ್ಯಾಂಕ್ ಯು. ಮ್ಯಾಮ್. ಗುಡ್ ನೈಟ್.